ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೇ ಜರಾರುಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಸ್ಟ್ರೆಸ್, ಒತ್ತಡ, ಟೆನ್ಷನ್ ಯಾರಿಗಿರೋದಿಲ್ಲ ಹೇಳಿ? ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಟೆನ್ಷನ್ ಇದ್ದೇ ಇರುತ್ತೆ, ಒತ್ತಡ ಇದ್ದೇ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಹಾಗನ್ಬಿಟ್ಟು ಈ ಒಂದು ಸ್ಟ್ರೆಸ್ಸನ್ನು ನಾವು ದೀರ್ಘಕಾಲ ಇಟ್ಕೋಬಾರ್ದು. ಸ್ಟ್ರೆಸ್ ಈಸ್ ಎ ನಾರ್ಮಲ್ ರೆಸ್ಪಾನ್ಸ್ ಇನ್ ಚಾಲೆಂಜಿಂಗ್ ಸಿಚುಯೇಷನ್ ಅಂತಂದರೆ ಸ್ಟ್ರೆಸ್ ಒಂದು ನಾರ್ಮಲ್ ರೆಸ್ಪಾನ್ಸು. ಒಂದು ಸಿಚುಯೇಷನ್ಗಳಲ್ಲಿ ಸ್ಟ್ರೆಸ್ ಬಂದೇ ಬರುತ್ತೆ, ಆದರೆ ಅದನ್ನು ದೀರ್ಘಕಾಲ ಇಟ್ಕೋಬಾರ್ದು. ಯಾವಾಗ ಇದು ದೀರ್ಘಕಾಲದಲ್ಲಿ ಅತಿ ಹೆಚ್ಚು ಸ್ಟ್ರೆಸ್ ಇರ್ತದೋ ಇದು ಹೃದಯದ ಮೇಲೆ ನೇರವಾಗಿ ಪರಿಣಾಮ ಬೀರ್ತದೆ, ಹೃದಯಾಘಾತ ಆಗುವ ಸಾಧ್ಯತೆಗಳಿರ್ತದೆ. ಲೈಫ್ ಸ್ಟೈಲ್ ಮೇಲೆ, ಜೀವನ ಶೈಲಿ ಮೇಲೆ ಪರಿಣಾಮ ಬೀರ್ತದೆ, ಜೀವನ ಶೈಲಿ ಏರುಪೇರಾಗ್ತದೆ. ಅಂತಂದರೆ ಆಹಾರ ಸೇವನೆ ಮಾಡ್ತಿದ್ರೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡೋದಿಲ್ಲ, ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದಿಲ್ಲ, ಸರಿಯಾದ ಸಮಯಕ್ಕೆ ವ್ಯಾಯಾಮ ಮಾಡೋದಿಲ್ಲ, ಲೈಫ್ ಸ್ಟೈಲ್ ಏರುಪೇರಾಗ್ತದೆ. ಇದು ಕಾಲಾನಂತರದಲ್ಲಿ ಹೃದಯದ ಮೇಲೆ ನೇರವಾಗಿ ಪರಿಣಾಮ ಬೀರ್ತದೆ ಹಾಗೂ ಹೃದಯಾಘಾತ ಆಗುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸ್ಟ್ರೆಸ್, ಒತ್ತಡ ಇದರಿಂದ ಏನೇನೆಲ್ಲ ಆಗ್ತದೆ, ಇದನ್ನು ಯಾವ ರೀತಿ ನೀವು ತಿಳ್ಕೊಂಡು ಮುನ್ನೆಚ್ಚರಿಕೆ ವಹಿಸಬೇಕು, ವಾರ್ನಿಂಗ್ ಸೈನ್ಗಳು ಏನೇನು ಹಾಗೂ ಇದಕ್ಕೆ ಪರಿಹಾರ ಏನು, ಈ ಎಲ್ಲ ವಿಷಯವನ್ನು ಸವಿವರವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಡೆವರೆಗೂ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಯಾವಾಗ ಒತ್ತಡ, ಸ್ಟ್ರೆಸ್, ಟೆನ್ಷನ್ನು ಅತಿಯಾಗಿ ಆಗ್ತದೋ ಹೃದಯದ ಬಡಿತ, ಹಾರ್ಟ್ ಬೀಟ್ ಹೆಚ್ಚಾಗ್ತದೆ, ಬ್ಲಡ್ ಪ್ರೆಷರ್, ರಕ್ತದೊತ್ತಡ ಹೆಚ್ಚಾಗ್ತದೆ. ಯಾವಾಗ ಸ್ಟ್ರೆಸ್, ಒತ್ತಡ ನೀವು ಹೆಚ್ಚು ತಗೋತಿರೋ ಅಂಥ ಒಂದು ಸಂದರ್ಭದಲ್ಲಿ ದೇಹದಲ್ಲಿ ಅಡ್ರಿನಾಲಿನ್ ಹಾಗೂ ಕಾರ್ಟಿಸಾಲ್ ಅಂತ ಹಾರ್ಮೋನ್ ರಿಲೀಸ್ ಆಗ್ತದೆ. ಈ ಹಾರ್ಮೋನ್ ಏನು ಮಾಡ್ತದೆ ಅಂತಂದರೆ ಹೃದಯದ ಬಡಿತ ಅಂದರೆ ಹಾರ್ಟ್ ಬೀಟ್ನ ಹೆಚ್ಚು ಮಾಡ್ತದೆ ಹಾಗೂ ಬ್ಲಡ್ ಪ್ರೆಷರ್ನ ಹೆಚ್ಚು ಮಾಡ್ತದೆ, ಹೃದಯಕ್ಕೆ ಒಂದು ಒತ್ತಡವನ್ನು ಜಾಸ್ತಿ ಕೊಡ್ತದೆ. ಹಾಗಾಗಿ ಹೃದಯದ ಮೇಲೆ ಪ್ರೆಷರ್ ಬೀಳೋದ್ರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ಕಾಲಾನಂತರದಲ್ಲಿ ಅವರು BP ಮಾತ್ರೆಗಳನ್ನ ತಗೋಬೇಕಾಗ್ತದೆ. ಇದು ಕಾಲಾನಂತರದಲ್ಲಿ ಹೃದಯದ ಮೇಲೆ ನೇರವಾಗಿ ಪರಿಣಾಮ ಬೀರ್ತದೆ. ಇನ್ನು ಇನ್ಫ್ಲಮೇಷನ್ ಅಂದರೆ ಉರಿಯೂತ. ಯಾವಾಗ ಈ ಒಂದು ಸ್ಟ್ರೆಸ್, ಒತ್ತಡ ಯಾವಾಗ ಜಾಸ್ತಿ ತಗೋತಿರೋ ಅಂಥ ಒಂದು ಸಂದರ್ಭದಲ್ಲಿ ರಕ್ತನಾಳಗಳು ಗಟ್ಟಿಯಾಗ್ತದೆ. ಹಾರ್ಡನಿಂಗ್ ಆಫ್ ದಿ ಆರ್ಟರಿ ಅಂತ ಕರೀತಾರೆ, ನ್ಯಾರೋಯಿಂಗ್ ಆಫ್ ಆರ್ಟರಿ ಅಂತ ಕರೀತಾರೆ. ಅಂದರೆ ರಕ್ತನಾಳಗಳು ಸಂಕುಚಿತಗೊಳ್ತದೆ. ಇದಕ್ಕೆ ಅಥಿರೋಸ್ಕ್ಲಿರೋಸಿಸ್ ಅಂತ ಕರೀತಾರೆ. ಯಾವಾಗ ರಕ್ತನಾಳಗಳು ಸಂಕುಚಿತಗೊಳ್ತವೋ ರಕ್ತ ಸಂಚಾರ ಸರಿಯಾಗಿ ಆಗೋದಿಲ್ಲ. ದೇಹದ ಅಂಗಾಂಗಳಿಗೆ, ಹೃದಯಕ್ಕೆ ಎಲ್ಲ ರಕ್ತ ಸಂಚಾರದಲ್ಲಿ ಏರುಪೇರಾಗೋದ್ರಿಂದ ಹೃದಯಾಘಾತ ಆಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಈ ಒಂದು ಸ್ಟ್ರೆಸ್ಸನ್ನು ತಗೋತಾ ಇದ್ದರೆ ಯಾವುದೇ ಕಾರಣಕ್ಕೂ ದೀರ್ಘಕಾಲದಲ್ಲಿ ಸ್ಟ್ರೆಸ್ ತಗೊಳಕ್ಕೆ ಹೋಗಬಾರ್ದು. ಅದನ್ನು ನೀವು ಕಡಿಮೆ ಮಾಡಬೇಕು. ಹಾಗೂ ಲೈಫ್ ಸ್ಟೈಲ್, ಜೀವನ ಶೈಲಿಯಲ್ಲಿ ಏರುಪೇರಾಗ್ಬಿಡ್ತದೆ. ಊಟ ಮಾಡ್ತಾಯಿದ್ರೆ, ತಿಂಡಿ ತಿಂತಾಯಿದ್ರೆ, ಯಾವ್ಯಾವ ಸಮಯಕ್ಕೆ ಅವ್ರು ಸೇವನೆ ಮಾಡ್ತಾ ಇರ್ತಾರೋ ಈ ಒಂದು ಟೈಮಿಂಗ್ಗಳಲ್ಲಿ ಏರುಪೇರಾಗ್ತದೆ. ನಿದ್ದೆ ಟೈಮಿಂಗ್ ಏರುಪೇರಾಗ್ತದೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅತಿ ಹೆಚ್ಚು ಆಹಾರ ಸೇವನೆ ಮಾಡಿಬಿಡ್ತಾರೆ. ಕೆಲವರು ಜಂಕ್ ಫುಡ್ಸ್ಗಳು, ಮಸಾಲೆ ಫುಡ್ಗಳು, ಆಯಿಲಿ ಫುಡ್ಗಳನ್ನ, ಸ್ವೀಟ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಆಹಾರನ ಸರಿಯಾದ ಸಮಯಕ್ಕೆ ಸೇವನೆ ಮಾಡೋದೇ ಇಲ್ಲ, ಅದ್ರ ಬದಲು ಕಾಫಿ ಟೀ ಕುಡ್ಕೊಂಡು ಆ ಸಮಯವನ್ನು ತಳ್ತಾ ಇರ್ತಾರೆ. ಇನ್ನು ಕೆಲವರು ಅತಿಯಾದ ಧೂಮಪಾನ, ಮದ್ಯಪಾನ ಮಾಡುವ ಸಾಧ್ಯತೆಗಳಿರ್ತದೆ. ಇನ್ನು ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾಯಿದ್ರೆ ಅಥವಾ ವ್ಯಾಯಾಮ ಮಾಡ್ತಾಯಿದ್ರೆ ಆ ಎಕ್ಸಸೈಸ್ಗಳನ್ನ ಕಡಿಮೆ ಮಾಡ್ತಾಯಿರ್ತೀವಿ, ಎಕ್ಸಸೈಸ್ ಮಾಡೋದೇ ಇಲ್ಲ. ಹಾಗಾಗಿ ನಿದ್ದೆ, ಪ್ರಮುಖವಾಗಿ ನಿದ್ದೆ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಈ ಎಲ್ಲ ಒಂದು ಲೈಫ್ ಸ್ಟೈಲ್ ಚೇಂಜಸ್, ಜೀವನ ಶೈಲಿಯಲ್ಲಿ ಏರುಪೇರಾಗೋದ್ರಿಂದ ಕಾಲಾನಂತರದಲ್ಲಿ ಇದು ಹೃದಯದ ಮೇಲೆ ಪರಿಣಾಮ ಬೀರಿ ಹಲವಾರು ಸಮಸ್ಯೆಗಳನ್ನ ತಂದುಕೊಡ್ತದೆ. ಇನ್ನು ಬ್ಲಡ್ ಶುಗರ್ ಲೆವೆಲ್, ಯಾವಾಗ ಒತ್ತಡ ಜಾಸ್ತಿ ತಗೋತಿರೋ, ಸ್ಟ್ರೆಸ್, ಒತ್ತಡ ತಗೋತಿರೋ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗ್ತದೆ. ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆದ ತಕ್ಷಣವೇ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಬರ್ತದೆ. ಇದು ಕಾಲಾನಂತರದಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ಗಳು ಬರಬಹುದು, ಹೃದಯ ಸಂಬಂಧಿ ಕಾಯಿಲೆಗಳು ಬರಬಹುದು. ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ.
ಇನ್ನು ಪ್ರಮುಖವಾಗಿ ಹೃದಯ ಸಂಬಂಧಿ ಕಾಯಿಲೆಗಳು, ಹೃದಯದಲ್ಲಿ ಒಂದು ಒತ್ತಡ, ಯಾವಾಗ ಒತ್ತಡ ಸ್ಟ್ರೆಸ್ ತಗೋತಿರೋ ಮಾನಸಿಕವಾಗಿ, ಅಂಥ ಒಂದು ಸಂದರ್ಭದಲ್ಲಿ ಇದು ನೇರವಾಗಿ ಹೃದಯದ ಮೇಲೆ ಪರಿಣಾಮ ಬೀರೋದ್ರಿಂದ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ, ಎದೆನೋವು ಬರುವ ಸಾಧ್ಯತೆಗಳಿರ್ತದೆ. ಎದೆನೋವು ಬರ್ತಾ ಇದ್ದರೆ ಇದಕ್ಕೆ ಆಂಜೈನಾ ಅಂತ ಕರೀತಾರೆ. ಹಾಗೂ ಇರ್ರೆಗ್ಯುಲರ್ ಹಾರ್ಟ್ ಬೀಟಲ್ಲಿ ಏರುಪೇರು ಇರ್ತದೆ, ಇದಕ್ಕೆ ಅರಿಥ್ಮಿಯಾ ಅಂತ ಕರೀತಾರೆ. ಹಾಗಾಗಿ ಹಾಗೂ ಹಾರ್ಟ್ ಮೇಲೆ ಒತ್ತಡ ಬೀಳೋದ್ರಿಂದ ಕಾಲಾನಂತರದಲ್ಲಿ ಹೃದಯಾಘಾತ ಆಗುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ಈ ಎಲ್ಲ ಒಂದು ತೊಂದರೆಗಳಾಗುವ ಸಾಧ್ಯತೆಗಳಿರ್ತದೆ. ಇದಕ್ಕೇನು ಮಾಡಬೇಕು ಅಂತಂದರೆ ಕೆಲವೊಂದು ವಾರ್ನಿಂಗ್ ಸೈನ್ಗಳು ಅಂತಂದರೆ, ನೀವು ಅತಿಯಾಗಿ ಟೆನ್ಷನ್ ತೊಗೊಂಡಿರ್ತೀರ. ಟೆನ್ಷನ್ ತೊಗೊಂಡು ಯಾವ ರೀತಿ ಟೆನ್ಷನ್ ತೊಗೊಂಡಿರ್ತಾರೆ ಅಂತಂದರೆ, ಕೆಲವೊಬ್ಬರು ಊಟ ಸರಿಯಾದ ಸಮಯಕ್ಕೆ ಅವ್ರಿಗೆ ಸೇರೋದಿಲ್ಲ, ನಿದ್ದೆ ಸರಿಯಾದ ಸಮಯಕ್ಕೆ ಅವ್ರಿಗೆ ಬರೋದಿಲ್ಲ, ಇನ್ನು ಅವರ ಆಹಾರ ವಿಹಾರ ಜೀವನಶೈಲಿ ಎಲ್ಲ ಏರುಪೇರಾಗಿರೋದ್ರಿಂದ ಅವರಲ್ಲಿ ಈ ಹಾರ್ಮೋನ್ಗಳು, ಸ್ಟ್ರೆಸ್ ಹಾರ್ಮೋನ್ಗಳು ಹೆಚ್ಚಾಗಿರೋದ್ರಿಂದ ಹೃದಯದ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಕೆಲವೊಂದು ಚಿಹ್ನೆಗಳು, ಲಕ್ಷಣಗಳು ಕಾಣಿಸ್ಕೊಳ್ತದೆ. ಆ ಲಕ್ಷಣಗಳು ಕಾಣಿಸ್ಕೊಂಡ ತಕ್ಷಣವೇ ನೀವೇನು ಮಾಡಬೇಕಾಗ್ತದೆ, ಹತ್ತಿರವಿರುವಂತಕ್ಕಂತಹ ಹೃದ್ರೋಗ ತಜ್ಞರನ್ನ ಭೇಟಿಯಾಗಿ ನೀವು ಅವರಿಗೆ ತಪಾಸಣೆ ಮಾಡಿಸ್ಕೊಂಡು ಔಷಧ ತಗೋಬೇಕಾಗ್ತದೆ. ಯಾವ್ಯಾವ ಸಂದರ್ಭದಲ್ಲಿ ನೀವು ತಗೋಬೇಕು ಅಂತಂದರೆ, ಅತಿಯಾಗಿ ಎದೆನೋವು ಬರ್ತಾ ಇರ್ತದೆ. ಎದೆನೋವು ಬರ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಎದೆನೋವು ಕೆಲವೊಮ್ಮೆ ಯಾವ ರೀತಿ ಬರ್ತದೆ ಅಂದರೆ, ಎದೆನೋವು ಸ್ಪ್ರೆಡ್ ಆಗ್ತಾ ಇರ್ತದೆ. ಎದೆನೋವು ಬರುವ ಜೊತೆಗೆ ಅದು ಎದೆ ನೋವು ಭುಜಕ್ಕೆ ತನಕ ಬರ್ತಾ ಇರ್ತದೆ, ಬೆನ್ನಿನ ತನಕ ಬರ್ತಾ ಇರ್ತದೆ, ಕುತ್ತಿಗೆನಲ್ಲಿ ಈ ದವಡೆ ಹತ್ರ ಎಲ್ಲ ಸ್ಪ್ರೆಡ್ ಆಗ್ತಾ ಇರ್ತದೆ ಪೈನು. ಇಂಥ ಒಂದು ಪೈನ್ ಬರ್ತಾ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ತಜ್ಞ ವೈದ್ಯರನ್ನು ಭೇಟಿಯಾಗಿ ತಪಾಸಣೆ ಮಾಡಿಸ್ಕೊಳ್ಳಿ. ಹಾಗೂ ಕೋಲ್ಡ್ ಸ್ವೆಟ್, ಅತಿಯಾಗಿ ಬೆವರುತ್ತಿರ್ತಾರೆ, ಎದೆನೋವಿನ ಜೊತೆಗೆ ಬೆವರು ಬರ್ತಾ ಇತ್ತು ಅಂತಂದರೆ ತಕ್ಷಣ ನೀವು ವೈದ್ಯರನ್ನು ಕಾಣಬೇಕಾಗ್ತದೆ. ಶಾರ್ಟ್ನೆಸ್ ಆಫ್ ಬ್ರೀತ್ ಅಂತಂದರೆ ಉಸಿರಾಟದಲ್ಲಿ ತೊಂದರೆ ಇತ್ತು ಅಂದರೆ ನೀವು ತಜ್ಞ ವೈದ್ಯರನ್ನು ಕಾಣಬೇಕಾಗ್ತದೆ. ತಲೆ ಸುತ್ತು ಬರ್ತಾಯಿದ್ರೆ, ಬೀಳೋಂಗೆ ಆಗ್ತಾಯಿತ್ತು ಅಂದರೆ, ಸುಸ್ತಾಗ್ತಾಯಿದ್ರೆ, ವಾಮಿಟಿಂಗ್ ಸೆನ್ಸೇಷನ್ ಅಥವಾ ವಾಮಿಟ್ ಆಗ್ತಾಯಿತ್ತು ಅಂದರೆ, ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ತಾ ಇತ್ತು ಅಂತಂದರೆ ಇದು ಸಾಮಾನ್ಯವಾದ ಎದೆನೋವಲ್ಲ, ಹೃದಯ ಸಂಬಂಧಿ ಎದೆನೋವು. ಏನೋ ಪ್ರಾಬ್ಲಮ್ ಆಗಿದೆ, ರಕ್ತನಾಳಗಳಲ್ಲೋ ಅಥವಾ ಹೃದಯದಲ್ಲೋ ಏನೋ ತೊಂದರೆ ಆಗಿದೆ ಅನ್ನೋದನ್ನು ಸೂಚಿಸ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ನೋವಿನ ಮಾತ್ರೆ ತಗೊಂಡು ಸುಮ್ಮನಾಗಬೇಡಿ. ತಕ್ಷಣ ಹೃದ್ರೋಗ ತಜ್ಞರನ್ನು ಭೇಟಿಯಾಗಿ ತಪಾಸಣೆ ಮಾಡಿಸ್ಕೊಂಡು ನೀವು ಔಷಧೋಪಚಾರಗಳನ್ನ ಮಾಡ್ಕೋಬೇಕಾಗ್ತದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತಂದರೆ, ಮೊಟ್ಟ ಮೊದಲನೇದು ನೀವು ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ಒತ್ತಡ ಕಡಿಮೆ ಮಾಡ್ಕೋಬೇಕು. ಏನಾದರೂ ಯಾವುದನ್ನು ಯಾರು ತಪ್ಸೋಕ್ಕಾಗೋದಿಲ್ಲ. ಹಾಗಾಗಿ ನೀವು ಸ್ಟ್ರೆಸ್ ತಗೋತಾ ಇದ್ದರೆ, ಒತ್ತಡ ತಗೋತಾ ಇದ್ದರೆ ಆ ಒತ್ತಡನ ನೀವು ಕಡಿಮೆ ಮಾಡ್ಕೋಬೇಕಾಗ್ತದೆ. ಹಾಗೂ ಆಹಾರ ನೀವು ಹಾರ್ಟ್ ಫ್ರೆಂಡ್ಲಿ ಫುಡ್ಸ್ಗಳನ್ನ ಸೇವನೆ ಮಾಡಬೇಕಾಗ್ತದೆ. ಅಂತಂದರೆ ಆದಷ್ಟು ಜಂಕ್ ಫುಡ್ಗಳನ್ನ, ಮಸಾಲೆ ಫುಡ್ಗಳನ್ನ, ಸ್ವೀಟ್ಗಳನ್ನ ತಿಂತಾಯಿದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ. ನಾರಿನಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ, ಹಸಿರು ಸೊಪ್ಪು ತರಕಾರಿಗಳನ್ನ, ಆಹಾರಗಳನ್ನ ಸೇವನೆ ಮಾಡಬೇಕಾಗ್ತದೆ. ಹಾಗೂ ಪ್ರಮುಖವಾಗಿ ನಿದ್ದೆ ಯಾವಾಗ ನಿಮಗೆ ಕಡಿಮೆ ಆಗ್ತದೋ ದೇಹದಲ್ಲಿ ಏರುಪೇರಾಗ್ತದೆ. ಪ್ರತಿನಿತ್ಯ 7ರಿಂದ 9 ಗಂಟೆ ತನಕ ನಿದ್ದೆ ಮಾಡಬೇಕಾಗ್ತದೆ. ಹಾಗೂ ಅತಿಯಾದ ಒಂದು ಧೂಮಪಾನ ಮಾಡ್ತಾಯಿದ್ರೆ, ಮದ್ಯಪಾನ ಮಾಡ್ತಾಯಿದ್ರೆ ಇವನ್ನೆಲ್ಲ ಬಿಡಬೇಕಾಗ್ತದೆ. ಜಂಕ್ ಫುಡ್ಸ್ಗಳನ್ನ ತಿಂತಾಯಿದ್ರೆ, ಮಸಾಲೆ ಫುಡ್ಗಳನ್ನ ತಿಂತಾಯಿದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡಿ. ಹಾಗೂ ಎಕ್ಸಸೈಸ್, ಕೆಲವೊಬ್ಬರು ಈ ಒಂದು ಒತ್ತಡದಲ್ಲಿ, ಟೆನ್ಷನಲ್ಲಿ ದೈಹಿಕ ಚಟುವಟಿಕೆಗಳನ್ನೇ ಮರ್ತಿರ್ತಾರೆ. ಹಾಗಾಗಿ ಈ ಒಂದು ದೈಹಿಕ ಚಟುವಟಿಕೆಗಳನ್ನ ರೆಗ್ಯುಲರ್ ಯೋಗ ಮಾಡೋದೇ ಆಗಲಿ, ಪ್ರಾಣಾಯಾಮ, ಬ್ರೀದಿಂಗ್ ಎಕ್ಸಸೈಸ್ ಇರಬಹುದು, ಧ್ಯಾನ ಇರಬಹುದು, ಇವುಗಳನ್ನೆಲ್ಲ ಮಾಡೋದ್ರಿಂದ, ವ್ಯಾಯಾಮ ಮಾಡೋದ್ರಿಂದ ಹಾಗೂ ವಾಕಿಂಗ್ ಮಾಡೋದ್ರಿಂದ, ಈ ಎಲ್ಲ ಒಂದು ದೈಹಿಕ ಚಟುವಟಿಕೆಗಳನ್ನ ನೀವು ಮಾಡೋದ್ರಿಂದ ನಿಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ. ಹಾಗೂ ಧ್ಯಾನ, ಪ್ರಾಣಾಯಾಮ ಮಾಡೋದ್ರಿಂದ, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಹೃದಯಕ್ಕೆ ಮೇಲೆ ಇದು ಒಳ್ಳೆಯ ರೀತಿಯಲ್ಲಿ ಪರಿಣಾಮ ಬೀರ್ತದೆ. ಹಾಗೂ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಸರಿಯಾದ ಸಮಯಕ್ಕೆ ಆಹಾರ, ಸರಿಯಾದ ಸಮಯಕ್ಕೆ ನಿದ್ದೆ, ಸರಿಯಾದ ಸಮಯಕ್ಕೆ ವ್ಯಾಯಾಮ, ದೈಹಿಕ ಚಟುವಟಿಕೆಗಳಿದ್ದ ಸಂದರ್ಭದಲ್ಲಿ ನಿಮ್ಮ ಹೃದಯದ ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು, ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸ್ಟ್ರೆಸ್ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ, ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡಿ. ಸ್ಟ್ರೆಸ್ಸನ್ನು ನೀವು ಅತಿಯಾಗಿ ತಗೊಂಡ್ರೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತದೆ, ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತದೆ. ಆದ್ದರಿಂದ ಆದಷ್ಟು ಇವತ್ತಿನ ಲೈಫ್ ಸ್ಟೈಲಲ್ಲಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ, ಆದರೆ ಅದನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಜೀವನ ಶೈಲಿಯಲ್ಲಿ ಸರಿಯಾಗಿದ್ದು, ಆಹಾರ ವಿಹಾರದಲ್ಲಿ ಸರಿಯಾಗಿತ್ತು ಅಂತಂದರೆ ನೀವು ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ,
ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.